ಗುರುಭ್ಯೋ ನಮಃ. ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾನು ವೃಶ್ಚಿಕ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ನಿಮ್ಮ ರಾಶಿಯಾಧಿಪತಿ ಬಂದು ಕುಜಗ್ರಹ. ಮೊದಲನೆಯದಾಗಿ ಲಾಭ ಫಲಕ್ಕೆ ಹೋಗಿಬಿಡೋಣ ನೇರವಾಗಿ. ಅಷ್ಟ ಐಶ್ವರ್ಯಗಳು ಈ ಮಾಸದಲ್ಲಿ ನಿಮಗೆ ಲಭಿಸುವಂಥದ್ದು. ಇಷ್ಟೆಲ್ಲ ತಿಂಗಳಿಂದ ಇಷ್ಟೆಲ್ಲ ವರ್ಷದಿಂದ ಕಿರಿಕಿರಿ, ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ನಷ್ಟ ಕಷ್ಟ ಎಲ್ಲ ಇತ್ತು. ಆದರೆ ಈ ಅಕ್ಟೋಬರ್ ಮಾಸದಲ್ಲಿ ಅಷ್ಟ ಐಶ್ವರ್ಯವೂ ಕೂಡ ನಿಮಗೆ ಲಭಿಸುವಂಥದ್ದು. ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಒಂದು ಏಳಿಗೆ ಮತ್ತು ಒಂದು ನೆಮ್ಮದಿ, ಒಂದು ಪೀಸ್ಫುಲ್ ಆದಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇರುವಂತಹ ಒಂದು ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ. ನಿಮ್ಮ ಹೆಂಡತಿ ಇರಲಿ, ನಿಮ್ಮ ಮಕ್ಕಳಿರಲಿ, ನಿಮ್ಮ ತಂದೆ ತಾಯಿ ಇರಲಿ, ಅವ್ರ ಜೊತೆಗೆಲ್ಲ ನೀವು ಒಂದು ಖುಷಿಯಿಂದ ಸಂತೋಷದಿಂದ ಬೆರೆತು ಒಂದು ಆನಂದನ ಸವಿಲಿಕ್ಕೆ ಈ ಅಕ್ಟೋಬರ್ ಮಾಸ ತುಂಬ ಉತ್ತಮವಾಗಿರುವಂಥದ್ದು. ಯಥೇಚ್ಛವಾದಂಥ ಧನಲಾಭ ಉಂಟಾಗುವಂಥದ್ದು. ಈ ಮಾಸದಲ್ಲಿ ನೀವು ಏನೇನೆಲ್ಲ ಕೆಲಸ ಮಾಡ್ತೀರಿ, ಯಾವುದ್ಯಾವುದೆಲ್ಲ ಮೂಲಗಳಿಂದ ನಿಮ್ಗೆ ಏನೇನೆಲ್ಲ ಅಮೌಂಟ್ಗಳು ಬರಬೇಕಾಗಿತ್ತು, ದುಡ್ಡುಗಳು ಬರಬೇಕಾಗಿತ್ತು, ಅದೆಲ್ಲ ಬರುವಂಥದ್ದು. ಹಾಗೂ ನೀವು ಮಾಡ್ತಿರುವಂಥ ಬಿಸ್ನೆಸ್ ಆಗಿರಲಿ, ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲೂ ಕೂಡ ಅತ್ಯುತ್ತಮವಾದಂಥ ಒಂದು ಫಲ ಸಿಗುವಂಥದ್ದು ಮತ್ತು ಅದರಿಂದ ಉತ್ತಮವಾದಂಥ ಒಂದು ಧನಲಾಭ ಆಗುವಂಥದ್ದು. ಸಂತಾನ ಭಾಗ್ಯ. ವೃಶ್ಚಿಕ ರಾಶಿಯವರು ತುಂಬ ಜನರು ಕಾಮೆಂಟ್ ನೋಡಿದ್ದೀನಿ, ಮದುವೆಯಾಗಿ 2 ವರ್ಷ ಆಗಿದೆ, 3 ವರ್ಷ ಆಗಿದೆ, 10 ವರ್ಷ ಆಗಿದೆ, ಇನ್ನೂ ನಮಗೆ ಸಂತಾನ ಭಾಗ್ಯ ಇಲ್ಲ ಗುರುಗಳೇ ಹೇಳುವಂಥವ್ರು. ಅವರಿಗೆಲ್ಲ ಈ ಅಕ್ಟೋಬರ್ ಮಾಸದಲ್ಲಿ ಒಂದು ಸಂತಾನ ಭಾಗ್ಯ ಆಗುವಂಥದ್ದು. ಮತ್ತು ನೀವು ಏನೇನೆಲ್ಲ ಅದ್ರಿಗೋಸ್ಕರ ಏನೇನೆಲ್ಲ ಪ್ರಿಕಾಷನ್ ತಗೋಬೇಕು, ನಿಮ್ಮ ಪ್ರಯತ್ನನ ನೀವು ಮಾಡಿ ಖಂಡಿತವಾಗ್ಲೂ ಈ ಸಂತಾನ ಭಾಗ್ಯ ಹೇಳುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ನಿಮಗೆ ಲಭಿಸ್ತದೆ. ಕ್ರೀಡಾ ವೃತ್ತಿ ಉತ್ತಮವಾಗಿರುವಂಥದ್ದು. ಈ ಕ್ರೀಡೆಗೆ ಸಂಬಂಧಪಟ್ಟಂಗೆ, ಈ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಗೆ ಯಾರ್ಯಾರೆಲ್ಲ ಅದರಲ್ಲಿ ವೃತ್ತಿಪರರು ಇದ್ದಾರೋ, ಲೈಕ್ ಒಬ್ಬರು ಟೀಚರ್ ಆದವರು, ದೈಹಿಕ ಶಿಕ್ಷಕರು, ಅಥವಾ ಕೆಲವೊಂದಿಷ್ಟು ಟ್ರೈನರ್ಗಳಿರ್ತಾರೆ ಸ್ಪೋರ್ಟ್ಸ್ ಟ್ರೈನರ್ಗಳಿಗೆ, ಮತ್ತು ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಆರ್ಗನೈಸರ್ಸು, ಅವರಿಗೆಲ್ಲ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ. ಹಾಗಾಗಿ ಈ ಕ್ರೀಡಾ ವೃತ್ತಿಯಲ್ಲಿ ಯಾರ್ಯಾರು ಇದ್ದೀರೋ ನಿಸ್ಸಂದೇಹವಾಗಿ ತಮ್ಮ ಕೆಲಸವನ್ನು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ಉತ್ತಮವಾಗಿರುವಂಥದ್ದು. ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ಶ್ರಮ ಇನ್ನೂ ಬೇಕು ಅಂತ ಹೇಳ್ತದೆ ಈ ಮಾಸ. ನೀವು ಯಾರೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರೋ ಅದರಲ್ಲಿ ನಿಮ್ಮ ಎಫರ್ಟ್ ಇನ್ನೂ ಜಾಸ್ತಿ ಹಾಕಿದರೆ ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರೋ ಅದರಲ್ಲಿ ಅತ್ಯುನ್ನತವಾದಂತಹ ಒಂದು ಲಾಭ ಸಿಗುವಂಥದ್ದು, ಧನ ಲಾಭ ಬರುವಂಥದ್ದು, ಅದರಿಂದ ಒಂದು ಗೌರವ ಸಿಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಆಗ್ತದೆ. ಹಾಗಾಗಿ ನಿಮ್ಮ ಶ್ರಮ ಖಂಡಿತವಾಗ್ಲೂ ಇನ್ನೂ ಹೆಚ್ಚಾಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂದೆ ನೋಡೋದಿದ್ರೆ, ಕೆಲವೊಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರಿ. ವೃಶ್ಚಿಕ ರಾಶಿಯವ್ರಿಗೆ ಅದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿಬಿಟ್ಟು ಅವ್ರು ಹಾಕ್ಕೊಂಡಿರುವಂಥ ಪ್ಲ್ಯಾನು ವರ್ಕೌಟ್ ಆಗಿರಲಿಲ್ಲ. ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರ್ತದೆ, ಅಥವಾ ಕೆಲವೊಂದು ಕಡೆಗೆ ಒಂದು ಬಾಡಿಗೆ ಒಂದು ಅಂಗಡಿ ತೊಗೋಬೇಕು ಅಂತಂದರೆ ಆ ಅಂಗಡಿ ಸಿಗದೇ ಇರುವಂಥದ್ದು, ಅಥವಾ ನೀವು ಅಂದುಕೊಂಡಿರುವಂಥ ಒಂದು ಸರ್ಕಲಲ್ಲಿ ಒಂದು ಶಾಪ್ ಇಡಬೇಕು ಅಂತಿರ್ತೀರಿ, ಆ ಸರ್ಕಲಲ್ಲಿ ನಿಮಗೆ ಶಾಪೇ ಸಿಗದೇ ಇರುವಂಥದ್ದು. ಹಾಗಾಗಿ ಬಿಸ್ನೆಸ್ಸು ಅಂದ್ಕೊಂಡು ಹೇಳಿದಾಗ ಅದು ಸ್ಟಾರ್ಟ್ ಮಾಡಲಿಕ್ಕೆ ಆಗದೇ ಹಾಗೆ ಡ್ರಾಪ್ ಮಾಡ್ಕೊಂಡು ಕೂತ್ಕೊಂಡವ್ರು ಇದ್ರಿ. ಅವರಿಗೆಲ್ಲ ಈಗ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡುವಂತಹ ಒಂದು ಯೋಗ ಪ್ರಾಪ್ತಿಯಾಗಿದೆ. ಹಾಗಾಗಿ ನಿಸ್ಸಂದೇಹವಾಗಿ ನಿಮ್ಮ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ವಿವಾಹ ಯೋಗ. ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ, ತುಂಬ ಜನರು ಕಾಮೆಂಟ್ ನಾನು ನೋಡಿದ್ದೇನೆ, ಯಾವಾಗ ಆಗ್ಬೋದು ಗುರುಗಳೇ ಹೇಳುವಂಥದ್ದು. ಯಾರಿಗೆಲ್ಲ ಮದುವೆ ಆಗಿರಲಿಲ್ವೋ ಅವರಿಗೆಲ್ಲ ಒಂದು ಕಂಕಣ ಭಾಗ್ಯ ಕೂಡು ಬಂದಿರುವಂಥದ್ದು. ಮತ್ತು ಯಾರೆಲ್ಲ ವಿಚ್ಛೇದಿತ ವಧುವರರೇನಿದ್ರೋ ಅವರಿಗೂ ಕೂಡ ಒಂದು ಮರು ಮದುವೆಗೆ ಅತ್ಯುತ್ತಮವಾದಂತಹ ಒಂದು ಮಾಸ ಬಂದಿದೆ ಈ ಅಕ್ಟೋಬರ್ ಮಾಸದಲ್ಲಿ. ಅಂಥ ಚಾನ್ಸಸ್ ಸಿಕ್ಕಿದರೆ ನಿಮ್ಮ ಮಾತುಕತೆಯನ್ನು ಧೈರ್ಯವಾಗಿ ಮಾಡಿ ನೀವು ಮದುವೆ ಆಗಲಿಕ್ಕೆ ಏನೂ ತೊಂದರೆ ಇಲ್ಲ. ಕಲೆ ಮತ್ತು ಕಲಾವಿದರಿಗೆ ಉತ್ತಮವಾದಂತಹ ಫಲ. ಯಾರೆಲ್ಲ ಈ ಡ್ರಾಮಾ ಕಂಪ್ನಿಗಳಲ್ಲಿ ಒಂದು ಆ್ಯಕ್ಟಿಂಗ್ ಮಾಡುವಂಥವ್ರು, TV ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡುವಂಥವ್ರು, ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡುವವರು, ಆರ್ಕೆಸ್ಟ್ರಾಗಳಲ್ಲಿ ಆ್ಯಕ್ಟಿಂಗ್ ಮಾಡುವವರು, ಇವರಿಗೆಲ್ಲ ಅತ್ಯುತ್ತಮವಾದಂತಹ ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ. ಮತ್ತು ಈ ಭಿತ್ತಿ ಚಿತ್ರಗಳನ್ನು ಬರೆಯುವವರು, ಕೆಲವೊಂದು ಆರ್ಟಿಸ್ಟ್ಗಳಿರ್ತಾರೆ, ನನ್ನ ಮುಖ ನೋಡ್ತಿದ್ದಂಗೆ ಎದುರುಗಡೆ ಕುಳಿಸ್ಕೊಂಡು ನನ್ನದೇ ಒಂದು ಪೇಂಟಿಂಗ್ ಮಾಡುವಂಥವ್ರು, ಅವರಿಗೆಲ್ಲ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ. ಈ ಬ್ಯೂಟಿ ರಿಲೇಟೆಡ್ ಕೆಲಸ ಮಾಡೋರು, ಅಂದರೆ ಒಂದು ಬ್ಯೂಟಿಷಿಯನ್ ಆಗಿರಲಿ, ಅಥವಾ ಒಂದು ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದವರಾಗಿರಲಿ, ಅಥವಾ ಒಂದು ಸ್ಪಾ ಸಲೂನು, ಮತ್ತು ಈ ಫ್ಯಾಷನಿಗೆ ಸಂಬಂಧಪಟ್ಟಂಗೆ ಬಟ್ಟೆ ಅಂಗಡಿ ನಡೆಸೋರು, ಅಥವಾ ಒಂದು ಫ್ಯಾಷನ್ ಡಿಸೈನರ್ಗಳು, ಟೇಲರಿಂಗ್ ಮಾಡುವಂಥವರಿಗೂ ಕೂಡ ಈ ಮಾಸ ಅತ್ಯುತ್ತಮವಾಗಿದೆ.
ವಿಶೇಷವಾಗಿ ನಿಮಗೆ ಗುರುಬಲ ಇರೋದರಿಂದ ನೀವು ಏನೇ ಅಂದ್ಕೊಂಡಿದ್ರೂ ಕೂಡ ಒಂದು ಉತ್ತಮವಾದಂಥ ಫಲ ಸಿಗುವಂಥದ್ದು, ನಿಮ್ಮ ಜೀವನ ಶೈಲಿ ಚೇಂಜ್ ಆಗುವಂಥದ್ದು, ಮತ್ತು ನೀವು ಅಂದ್ಕೊಂಡಿರುವಂಥ ಒಂದು ಕೆಲಸ ಕಾರ್ಯಗಳನ್ನು ಎಲ್ಲ ಈಡೇರುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಈ ಗುರುವಿನ ಬಲದಿಂದ ನಿಮಗಾಗ್ತದೆ. ಆದರೆ ಒಂದು ಎಚ್ಚರಿಕೆ ಇದೆ ನಿಮಗೆ. ನಿಮ್ಮ ಬಗ್ಗೆ ಇತರ ವ್ಯಕ್ತಿಗಳು ಗಾಸಿಪ್ ಹರಡಿಸುವಂಥ ಸಾಧ್ಯತೆಗಳಿದೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಊರ ಮೇಲೆಲ್ಲ ಹರಡಿಸುವಂಥದ್ದು, ಅದೆಲ್ಲ ನಡೆಯುವಂಥದ್ದು ಬೆನ್ನ ಹಿಂದೆಯೇ. ನಿಮ್ಮ ಎದುರಿಗೆ ಬಂದು ಯಾರಿಗೂ ಮಾತಾಡುವಂಥ ಕೆಪಾಸಿಟಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕೋರು ಇದ್ದಾರೆ. ಅದಕ್ಕೆ ನಂದು ಒಂದು ಮಾತು ಸ್ವಲ್ಪ ನೆನಪಿಟ್ಕೊಂಡ್ರೆ ಒಳ್ಳೆಯದು. ನೀವು ಜೀವನದಲ್ಲಿ ಹೆದರಿ ಮಾತನಾಡಬೇಕಿರುವುದು ಆ ಹುಟ್ಟಿಸಿದ ಬ್ರಹ್ಮನಿಗೆ ಬಿಟ್ಟರೆ ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತಾಡುವ ಜನರಿಗಲ್ಲ. ಇದನ್ನು ಮನದಟ್ಟು ಮಾಡ್ಕೊಳ್ಳಿ. ನಿಮ್ಮ ಕೆಲಸನ ನೀವು ಮಾಡಿ. ನಾಯಿ ಬೊಗಳ್ತಾ ಇದೆ ಅಂದ್ಕೊಂಡ್ಬಿಟ್ಟು ಆನೆ ನಡ್ಕೊಂಡು ಹೋಗೋದು ನಿಲ್ಲಿಸಿತ್ತಾ? ಇಲ್ವಲ್ಲ. ಆನೆ ಪಾಡಿಗೆ ನಡ್ಕೊಂಡು ಹೋಗ್ತಾನೆ ಇತ್ತಂತೆ. ಇಲ್ಲಿ ನಾಯಿಗಳ ಹಿಂಡು ಬೊಗಳ್ತಾನೇ ಇತ್ತಂತೆ. ಹಾಗೆ ಈ ವೃಶ್ಚಿಕ ರಾಶಿಯವರು ಆನೆ ಆಗಬೇಕು. ಈ ಆನೆ ಥರ ನಿಮ್ಮದು ನಿಲುವಿರಬೇಕು, ಆನೆ ಥರ ನಿಮ್ಮದು ನಡೆ ಇರಬೇಕು. ಇಂಥ ಯಾವುದೇ ಗಾಸಿಪ್ಗಳಿಗೂ ಕಿವಿ ಕೊಡಬೇಡಿ. ನೀವು ಮಾಡುವಂಥ ಕೆಲಸ ಮಾಡಿ, ನಿಮಗೆ ಹಿಡಿಯೋರು ಯಾರೂ ಇಲ್ಲ. ವಿದ್ಯಾರ್ಥಿ ಜೀವನ ಅತ್ಯುತ್ತಮವಾಗಿರುವಂಥದ್ದು. ಯಾರೆಲ್ಲ ಶಾಲಾ ಕಾಲೇಜುಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾ ಇರುವಂಥವ್ರು, ಅಥವಾ ವಿಶೇಷವಾಗಿ ಕಾಂಪಿಟೇಷನ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದವರಿಗೂ ಕೂಡ, ಮತ್ತು ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಬರೆದವರಿಗೂ ಕೂಡ ಉತ್ತಮವಾದಂಥ ಫಲ ಸಿಗುವಂಥದ್ದು, ಉತ್ತಮವಾದಂಥ ಒಂದು ಫಲಿತಾಂಶ ಬರುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗಿದೆ. ದಂಪತಿಗಳಲ್ಲಿ ಉತ್ತಮವಾದಂಥ ಬಾಂಧವ್ಯ. ಈ ವೃಶ್ಚಿಕ ರಾಶಿಯವರು ಸ್ವಲ್ಪ ಈ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಅನುಭವಿಸ್ತಾ ಇರುವಂಥದ್ದಿತ್ತು. ಹಾಗಾಗಿ ಈ ಅಕ್ಟೋಬರ್ ಮಾಸದಲ್ಲಿ ಅಂತಹ ದಾಂಪತ್ಯ ಕಿರಿಕಿರಿ ಅನ್ನುವಂಥದ್ದು ದೂರ ಆಗುವಂಥದ್ದು, ನಿಮ್ಮಿಬ್ಬರಲ್ಲಿ ಅನ್ಯೋನ್ಯವಾದಂಥ ಒಂದು ಭಾವನೆಗಳು ಹುಟ್ಕೊಳ್ಳುವಂಥದ್ದು, ಪ್ರೀತಿ ಜಾಸ್ತಿ ಆಗುವಂಥದ್ದು, ಮಮತೆ ಜಾಸ್ತಿ ಆಗುವಂಥದ್ದು ಇದೆ. ಅದೇ ರೀತಿಯಾಗಿ ಒಂದು ಕುಟುಂಬ ಸಮೇತರಾಗಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿ ಕೆಲವೊಂದಿಷ್ಟು ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ಅಥವಾ ಪ್ರಸಿದ್ಧವಾದ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಆಗ್ತದೆ. ನಿಮ್ಮ ಮಾತು ಹಿಡಿತದಲ್ಲಿರಲಿ. ಕೆಲವೊಂದಿಷ್ಟು 4 ಜನ ಸೇರಿದಾಗ ನೀವೇನು ಮಾತಾಡ್ತೀರೋ ಅದು ನಿಮಗೆ ಮುಳುವಾಗ್ಬೋದು. ಅದಕ್ಕಾಗಿ ನೀವೇನೇ ಮಾತಾಡೋದಿದ್ರೂ ಕೂಡ ಔಟ್ ಆಫ್ ಕಂಟ್ರೋಲ್ ಹೋಗಬೇಡಿ. ನಿಮ್ಮ ಮಾತು ನಿಮ್ಮ ಕೈಯಲ್ಲೇ ಇರಲಿ. ನಿಮ್ಮ ಮಾತು ಬೇರೆಯವರಿಗೆ ಕೈ ಆಗ್ಬೋದು. ನೀವು ಬೇರೆಯವರಿಗೆ ಬುದ್ಧಿ ಹೇಳಲಿಕ್ಕೆ ಹೋಗಿ ಅಲ್ಲಿ ನೀವು ನಿಮ್ಮ ಮಾತಿನ ಮೂಲಕ ಅಪರಾಧಿ ಪಟ್ಟ ಕಟ್ಕೋಬೇಕಾಗ್ಬೋದು. ಅದಕ್ಕೆ ಆ ಆರೋಪಿ ಸ್ಥಾನಕ್ಕೆ ಹೋಗಬೇಡಿ. ನಿಮ್ಮ ಮಾತು ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಹಿಡಿತದಲ್ಲಿರಲಿ. ಯಾರೆಲ್ಲ ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಉತ್ತಮವಾದಂತಹ ಮಾಸ ಈ ಅಕ್ಟೋಬರ್ ಮಾಸ. ಈ ಸರಕು ಸಾಗಣೆ ಮಾಡುವವರು, ಕೊರಿಯರ್ ಸರ್ವಿಸ್ ಮಾಡುವವರು, ಹಾಗೆ ಈ ಟ್ರಕ್ ಬಿಸ್ನೆಸ್ ಅಲ್ಲಿ ಇದ್ದವರು, ಅವರಿಗೆಲ್ಲ ಈ ಟ್ರಾನ್ಸ್ಪೋರ್ಟ್ ವಿಷಯವಾಗಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ದಾರೋ ಅವರಿಗೆಲ್ಲ ಉತ್ತಮವಾದಂಥ ಮಾಸ. ನಿಮ್ಮ ಬುದ್ಧಿ ಚುರುಕಾಗುವಂಥದ್ದು, ಚತುರತೆ ಜಾಸ್ತಿ ಆಗುವಂಥದ್ದು. ನೀವು ಇಷ್ಟೊಂದು ದಿನ ಏನು ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಈ ರೀತಿ ಡೆವಲಪ್ ಮಾಡಬೇಕು, ಆ ರೀತಿ ಡೆವಲಪ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದವರಿಗೆ ನಿಮ್ಮ ಬುದ್ಧಿಶಕ್ತಿ ಸ್ವಲ್ಪ ಜಾಸ್ತಿ ಆಗುವಂಥದ್ದು, ನೀವು ಹಾಕಿರುವಂಥ ಪ್ಲ್ಯಾನ್ಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡಿಕೊಂಡು ಇನ್ನೂ ಉತ್ತಮವಾಗಿ ನಿಮ್ಮ ಬಿಸ್ನೆಸ್ಸನ್ನು ಡೆವಲಪ್ ಮಾಡುವಂಥದ್ದು ಈ ಮಾಸದಲ್ಲಿ ಕಾಣ್ತದೆ. ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಮಾಡುವವರಿಗೆ ಉತ್ತಮವಾದಂಥ ಧನಲಾಭ. ಭೂಮಿಗೆ ಸಂಬಂಧಪಟ್ಟ ಅಂತಂದರೆ ಒಂದು ರೈತರು ಇರ್ಬೋದು, ಇಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಇರ್ಬೋದು, ಅಥವಾ ಈ ರೈತರು ಬೆಳೆದಂಥ ಬೆಳೆಗಳನ್ನು ತಗೊಂಡು ಬೇರೆಯವ್ರಿಗೆ ಸೇಲ್ ಮಾಡುವಂಥ ದಳ್ಳಾಳಿಗಳಿರ್ಬೋದು. ಅವರಿಗೆಲ್ಲ ಅತ್ಯುತ್ತಮವಾದಂತಹ ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ. ನೀವು ತೇಜಸ್ವಿಗಳಾಗುವಿರಿ, ಮಧುರ ಭಾಷಿಕರು. ನಿಮ್ಮ ಒಂದು ಮಧುರವಾದಂಥ ಒಂದು ಸಂಭಾಷಣೆಯಿಂದ ನಿಮ್ಮ ಎದುರುಗಡೆಗೆ ನಿಂತ್ಕೊಂಡವರಿಗೆ ಸೆಳೆಯುವಂಥದ್ದು, ಅಥವಾ ನಿಮ್ಮ ಮಾತಿನ ಮೇಲೆ ಒಂದು ಅಟ್ರಾಕ್ಷನ್ ಜಾಸ್ತಿ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ. ಇದು ವಿಶೇಷವಾಗಿ ವರ್ಕೌಟ್ ಆಗೋದು ಅಂತಂದರೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾರ್ಯಾರೆಲ್ಲ ಈ ವೃಶ್ಚಿಕ ರಾಶಿಯವರು ಕೆಲಸ ಮಾಡ್ತಿದ್ದಾರೋ ಅವರಿಗೆಲ್ಲ ಅವ್ರ ಪ್ರೆಸೆಂಟೇಷನ್ನೇ ಮಾತಿನ ಮೂಲಕ ಕೊಡುವಂಥದ್ದು, ಅವರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುವಂಥದ್ದು. ಹಾಗಾಗಿ ನಿಮ್ಮ ಏನು ಟಾಕಿಂಗ್ ಸ್ಕಿಲ್ ಏನಿದೆ ಅಥವಾ ನಿಮ್ಮ ಸ್ಪೀಚಿಂಗ್ ಏನಿದೆ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಜನರಿಗೆ ನಿಮ್ಮ ಮಾತನ್ನು ಕೇಳಬೇಕು ಅಂದ್ಕೊಂಡು ಅನಿಸ್ತದಪ್ಪ. ಆ ರೀತಿಯಾದಂಥ ಒಂದು ಬದಲಾವಣೆಯನ್ನು ಕಾಣಬಹುದು. ವಿಶ್ವವನ್ನೇ ಗೆಲ್ಲುವಂಥ ಒಂದು ನಿಮಗೆ ಶಕ್ತಿ ಬರುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ. ನೀವೇನೇನೆಲ್ಲ ಅಂದ್ಕೊಂಡಿದ್ರಿ ಮಾಡಲಿಕ್ಕೆ ಒಂದು ಸ್ಥೈರ್ಯ ಬರುವಂಥದ್ದು, ಶಕ್ತಿ ಬರುವಂಥದ್ದು, ಒಂದು ಹುಮ್ಮಸ್ಸು ಬರುವಂಥದ್ದು, ಯಾವುದೋ ಒಂದು ಮೂಲೆಯಿಂದ ಅದು ಎಲ್ಲಿಂದ ಬರ್ತದೋ ಆ ಧೈರ್ಯ ಗೊತ್ತಿಲ್ಲ, ಅಂಥ ಒಂದು ವಿಶ್ವವನ್ನೇ ಗೆಲ್ಲುವಂಥ ಶಕ್ತಿ ನಿಮ್ಮೊಳಗೇ ಬರುವಂಥದ್ದು ನಿಮಗೆ ಅದು ಅರ್ಥ ಆಗ್ತದೆ.
ಗುರುಗಳು ಹೇಳಿದರು ಅಂತಲ್ಲ, ನಿಮಗೆ ಅರ್ಥ ಆಗ್ತದೆ. ಹೋಗ್ತಾ ಹೋಗ್ತಾ ನಿಮ್ಮ ಕೆಪ್ಯಾಸಿಟಿ ನಿಮಗೆ ಅರ್ಥ ಆಗುವಂಥದ್ದು. ಸಹಾಯ ಮಾಡಲು ಹಾತೊರೆಯುತ್ತೀರಾ. ನಿಮ್ಮ ಕೈಯಲ್ಲಿ ದುಡ್ಡು ಇದೆಯೋ ಇಲ್ವೋ ಅದು ಬೇರೆ ವಿಚಾರ. ಆದರೆ ಕೆಲವೊಬ್ಬರಿಗೆ ಹೆಲ್ಪ್ ಮಾಡಬೇಕು ಹೇಳುವಂಥದ್ದು ಒಂದು ನಿಮಗೆ ಮನೋಧರ್ಮ ಉಂಟಾಗುವಂಥದ್ದು. ಅಯ್ಯೋ ದೇವರೇ, ಅವ್ರ ಹತ್ರ ಆಗ್ತಾ ಇಲ್ವಲ್ಲ, ನಾನಾದರೂ ಹೆಲ್ಪ್ ಮಾಡಬೇಕಾಗಿತ್ತು, ನಾನಾದರೂ ಹೆಲ್ಪ್ ಮಾಡ್ತೇನೆ ಅಂದ್ಕೊಂಡು ಹೋಗುವಂಥದ್ದು. ಅದು ಬರೀ ದುಡ್ಡಿಂದ ಅಂತ ನಾನು ಹೇಳೋದಿಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಹೆಲ್ಪ್ ಮಾಡ್ಬೋದು ನೀವು. ಅಥವಾ ನಿಮ್ಮ ಹತ್ರ ಇರುವಂಥದ್ದು ಒಂದು 20 ರೂಪಾಯಲ್ಲಿ ಒಂದು ಊಟ ಕೊಡಿಸ್ಬೋದು. ಅಥವಾ ಅವ್ರಿಗೆ ಒಂದು 50 ರೂಪಾಯಿದು ಏನೋ ಒಂದು ಆಗದಿದ್ದವ್ರಿಗೆ ಒಂದು ಟ್ಯಾಬ್ಲೆಟ್ಸ್ ಏನೋ ಇಲ್ಲ ಅಂದ್ಕೊಂಡು ಭಿಕ್ಷೆ ಬಿಡೋಕ್ಕೆ ಬಂದವರಿಗೆ ಅವ್ರಿಗೆ ಕೊಡಿಸುವಂಥದ್ದು. ಇಂಥದ್ದೆಲ್ಲ ಒಂದು ಸಹಾಯನ ಬೇರೆಯವರಿಗೆ ನೀವು ಮಾಡುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ. ಅದೇ ರೀತಿಯಾಗಿ ನೀವು ಮಾಡ್ತಕ್ಕಂಥ ಕೆಲವೊಂದು ಕೆಲಸಗಳನ್ನು ಗುರುತಿಸಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮೇಲಧಿಕಾರಿಯಿಂದ ಒಂದು ಗೌರವ ಸಿಗುವಂಥದ್ದು, ಸನ್ಮಾನ ಸಿಗುವಂಥದ್ದು ಈ ಮಾಸದಲ್ಲಿ ಆಗ್ತದೆ ಖಂಡಿತವಾಗ್ಲೂ. ವಿಶೇಷವಾಗಿ ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂಥ ಲಾಭ ಆಗಿರುವಂಥದ್ದು. ಏನು ಬೇರೆ ಮಾರ್ಕೆಟಿಂದ ತಂದು ರೀಸೇಲ್ ಮಾಡ್ತಾರೆ, ಅಂದರೆ ಒಂದು ಬೀದಿ ಬದಿಯಲ್ಲಿ ರೋಡ್ ಸೈಡಲ್ಲಿ ಮಾರಾಟ ಮಾಡುವಂಥವ್ರು, ಅಥವಾ ಚಿಕ್ಕಪುಟ್ಟ ಈ ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದವರು, ಚಿಕ್ಕಪುಟ್ಟ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದವರು, ಇಂಥವರಿಗೆಲ್ಲ ಒಂದು ಉತ್ತಮವಾದಂಥ ಒಂದು ಲಾಭ ಪ್ರಾಪ್ತಿಯಾಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ. ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ, ನಿಮ್ಮಲ್ಲಿ ಈ ಅಕ್ಟೋಬರ್ ಮಾಸದಲ್ಲಿ ಯಾವುದೇ ಒಂದು ರೀತಿಯ ಕಪಟ ಇರೋದಿಲ್ಲ, ಮೋಸ ಮಾಡುವಂಥ ಬುದ್ಧಿ ಇರೋದಿಲ್ಲ. ಎಲ್ಲವನ್ನು ನೀವು ಸತ್ಯದ ಮಾರ್ಗದಲ್ಲೇ ತೊಗೊಂಡೋಗ್ತೀರ. ಆ ಸತ್ಯನೇ ನಿಮಗೆ ಈ ಅಕ್ಟೋಬರ್ ಮಾಸದಲ್ಲಿ ಕಾಪಾಡುವಂಥದ್ದು. ಹಾಗಾಗಿ ಬರುವಂತಹ ವಿಜಯದಶಮಿ ಮತ್ತು ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದುರ್ಗಾ ಮಾತೆ ತಮಗೆಲ್ರಿಗೂ ಒಳ್ಳೇದು ಮಾಡಲಿ. ಈ ವಿಜಯದಶಮಿ ಏನಿದೆ, ನಿಮ್ಮ ವಿಜಯೋತ್ಸವದೊಂದಿಗೆ ಈ ಅಕ್ಟೋಬರ್ ಮಾಸದ ಜೀವನವನ್ನು ಆರಂಭಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಸರ್ವೇ ಜನಾ ಸುಖಿನೋ ಭವಂತು.